ಅಯೋಧ್ಯೆಯ ಶ್ರೀರಾಮ ಮಂದಿರದ ಹುಂಡಿಯ ಹಣ ದುರ್ಬಳಕೆ ಆರೋಪವನ್ನು ಖಂಡಿಸಿ ತನಿಖೆಗೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಹಾಗೂ ಪಂಜಿನ ಮೆರವಣಿಗೆ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಪಂಜು ಹಿಡಿದು ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಮ ಮಂದಿರದ ಕಾಣಿಕೆ ಹಣ ದುರ್ಬಳಕೆ ಆರೋಪದಲ್ಲಿ ಸಂಬಂಧಪಟ್ಟ ಎಲ್ಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಕಠಿಣ ಕಾನೂನು ಕ್ರಮ ವಿಧಿಸಬೇಕೆಂದು ಒತ್ತಾಯಿಸಿದರು. ಅಲ್ಲಿ ಕಾಣಿಕೆಯನ್ನ ಲೂಟಿ ಹೊಡೆದಂತ ಸಂದರ್ಭದಲ್ಲಿ ಇವತ್ತೇನು SIT ಮುಖಾಂತರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದಾರೆ ಅನ್ನೋದು ನೀವೆಲ್ಲ ತಿಳ್ಕೋಬೇಕು. ಅಲ್ಲಿ ಯಾರು ಅರೆಸ್ಟ್ ಮಾಡಿದಾರ? ಡ್ರೈವರು, ಪ್ಯೂನು, ಕ್ಲಾರ್ಕ್ಗಳು. ಅದರಲ್ಲಿ ಟ್ರಸ್ಟ್ ಐತಿ. ಆ ಟ್ರಸ್ಟ್ ಪದಾಧಿಕಾರಿಗಳು ಇಲ್ಲಿವರೆಗೆ ಯಾರು ಅರೆಸ್ಟ್ ಮಾಡಿಲ್ಲ. ಅಂದ್ರೆ ಅದರ ಅರ್ಥ ಇದನ್ನ SIT ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿ ಯಾವುದೇ ಒಂದು ತೀರ್ಮಾನ ತಗೊಳ್ಕೊಳ್ಳುವಂತ ಅಥವಾ ಅವರಿಗೆ ಶಿಕ್ಷೆ ಕೊಡುವಂತ ಇದು ಅದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ಉತ್ತರ ಪ್ರದೇಶ ಸರ್ಕಾರಕ್ಕಾಗ್ಲಿ ಅವ್ರಿಗೆ ಇಲ್ಲ ಅನ್ನುವಂಥದ್ದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವತ್ತೇನು ಭಕ್ತಿ ಪೂರ್ವಕವಾಗಿ ಇಡೀ ದೇಶದ ಜನ ರಾಮ ಮಂದಿರಕ್ಕೆ ಹೋಗಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದು ಹಣದ ರೂಪದಲ್ಲಿ ಇರ್ಬೋದು, ಅಥವಾ ಚಿನ್ನದ ರೂಪದಲ್ಲಿ, ಅಥವಾ ಬೆಳ್ಳಿ ರೂಪದಲ್ಲಿ, ವಜ್ರ, ಹೀಗೆ ನಾನಾ ರೀತಿಯಲ್ಲಿ ಕಾಣಿಕೆಯನ್ನ ಜನ ಕೊಟ್ಟಿದ್ದಾರೆ. ಈ ದೇಶದ ಜನ ರಾಮನ ಮೇಲೆ ಒಂದು ಭಕ್ತಿ ಇಟ್ಟು. ಆದ್ರೆ ಇವತ್ತೇನು ಮಾಡಿದಾರೆ, ಅಲ್ಲಿ ಟ್ರಸ್ಟ್ ಇದ್ದಂತ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಅದನ್ನ ಲೂಟಿ ಹೊಡೆಯುವಂತ ಕೆಲಸ ಇವತ್ತು ಏನ್ ಮಾಡಿದಾರೆ. ಅದಕ್ಕೆ ನಾವು ಅದರ ವಿರೋಧ ಪಡಿಸಿ ಇವತ್ತು ನಾವು ಈ ಪಂಜಿನ ಮೆರವಣಿಗೆಯನ್ನು ನಾವೆಲ್ಲ ಕೈಗೊಂಡಿವಿ. ಪ್ರತಿಭಟನೆಯಲ್ಲಿ ಬಿಟಿಡಿಎ ಅಧ್ಯಕ್ಷ ಪ್ರಕಾಶ್ ತಪ್ಸೆಟ್ಟಿ, ನಾಗರಾಜ್ ಹದ್ಲಿ, ರಾಜು ಮನ್ನಿಕೇರಿ, YC ಕಂಬ್ಳೆ, NB ಗಸ್ತಿ, ಶಿವಕುಮಾರ್ ನಂದಿಕೋಲ್ಮಠ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.